ಇತ್ತ ವಿಧಾನಸಭೆಯಲ್ಲಿ ಅಬಕಾರಿ ಲಂಚ ಪ್ರಕರಣ ಸದ್ದು ಮಾಡಿದೆ. ಆರ್.ವಿ. ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಧರಣಿ ಮಾಡಿದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಶಾಸಕರುಗಳು ಪ್ರತಿಭಟನೆ ಮಾಡಿರೋದಿದು 25 ಲಕ್ಷ ರೂಪಾಯಿ ಲಂಚ ಪ್ರಕರಣ. ಆ ಲಂಚ ಪ್ರಕರಣ ಇದೀಗ ವಿಧಾನಸಭೆಯಲ್ಲಿ ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ಸದ್ದು ಮಾಡ್ತಾ ಇದೆ. ಅವರ ಆಗ್ರಹ ಮತ್ತು ಬೇಡಿಕೆ ಇರೋದು ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ. ಅದರ ಭಾಗವಾಗಿ ಇವತ್ತು ಸದನದ ಬಾವಿಗಿಳಿದು ಬಿಜೆಪಿ ಪ್ಲಸ್ ಜೆಡಿಎಸ್ನ ಶಾಸಕರುಗಳು ಪ್ರತಿಭಟನೆ ಮಾಡಿದ್ದಾರೆ. ಅಬಕಾರಿ ಲೈಸೆನ್ಸ್ ಲಂಚ ಪ್ರಕರಣ ಕುರಿತು ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅಂತ. ಲಂಚ ಸಿಎಂಗೆ ಹೋಗುತ್ತೋ ಡಿಸಿಎಂಗೆ ಹೋಗುತ್ತೋ ಗೊತ್ತಿಲ್ಲ. ಆಡಳಿತ ಪಕ್ಷದ ಸದಸ್ಯರು ಗೈರು ಹಾಜರಾಗಿ ಆಕ್ರೋಶ. ಸ್ಪೀಕರ್ ಏನೋ ಭರವಸೆ ಕೊಟ್ಟರಂತೆ. ಅದಾದ ನಂತರ ಧರಣಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅಯ್ಯಂಗಾರ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ಹಾಗೂ ಪ್ರೆಷರ್ ಕುಕ್ಕರ್ ಬ್ಲಾಸ್ಟ್ ಆಗದಿರಲು ಸೇಫ್ಟಿ ವಾಲ್ ಅಭಿವೃದ್ಧಿಪಡಿಸುವಲ್ಲಿ ಮಹೋನ್ನತ ಸಾಧನೆಗೈದ ಖ್ಯಾತ ಕೈಗಾರಿಕೋದ್ಯಮಿ ದಿವಂಗತ ಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಎಡಿಜಿಪಿ ವಿಭಾಗದ ಒಂದು ಕ್ವಶನ್ ಪ್ರಾರಂಭ ನಾವು ಮಾಡುವ. ತಾವೆಲ್ಲ ತಮ್ಮ ಆಸನಕ್ಕೆ ಹೋಗಿ ತಮಗೆ ಸಹಕಾರ ಕೊಡಿ ಅನ್ನೋ ಕೇಳಲಿಕ್ಕೆ ಅಧ್ಯಕ್ಷರೇ, ನಾವು ನಿನ್ನೆ ಈ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತ ಭ್ರಷ್ಟಾಚಾರದ ಬಗ್ಗೆ ವಿಡಿಯೋಗಳು ಬಂದಿದೆ, ಆಡಿಯೋಗಳು ಬಂದಿದೆ. ಜನ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಪಾಲು ಮಂತ್ರಿಗೂ ಹೋಗ್ತದ, ಮುಖ್ಯಮಂತ್ರಿಗೂ ಹೋಗ್ತದ. ಈ ತರದೆಲ್ಲ ಆಗಿರೋದ್ರಿಂದ ನಾವು ಜನರ ಧ್ವನಿಯಾಗಿ ಇವತ್ತು ಅಲ್ಲಿ ಯಾರು ಅಬಕಾರಿ ಸಂಘ ಇದೆ, ಅಬಕಾರಿ ಸಂಘ, ಅವರು ಈಗ ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಭೇಟಿ ಮಾಡಕ್ಕೆ ಹೊರಟಿದ್ದಾರೆ. ರಾಷ್ಟ್ರಪತಿನ ಭೇಟಿ ಮಾಡಕ್ ಹೋಗಿದ್ದಾರೆ, ಪ್ರಧಾನಮಂತ್ರಿ ಭೇಟಿ ಮಾಡಕ್ ಹೋಗಿದ್ದಾರೆ. ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಈ ಮುಖ್ಯಮಂತ್ರಿ ಇಷ್ಟೊತ್ತಿಗೆ ಇವ್ರದ್ದು ಯಾರು ಅಲ್ಲಲ್ಲ ಬೋವಿ ಇದ್ರ ನಿಗಮದ್ದು ST ನಿಗಮದ್ದು ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು. ಇವ್ರಿಗೆ ಯಾಕೆ ರಾಜೀನಾಮೆ ತಗೊಂತ ಇಲ್ಲ? ಅದಕ್ಕೆ ಅಧ್ಯಕ್ಷರು ನಾವು ಧರಣಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವಕಾಶ ಕೊಡಬೇಕು, ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ, ಅವಕಾಶ ಮಾಡಿಕೊಡಿ, ನಾವು ಚರ್ಚೆ ಮಾಡ್ತೀರಿ. ಅದಾದ್ಮೇಲೆ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ಮನ್ರೇಗಾ ಬೆಂಬಲಿಸಿ ವಿಶೇಷ ಜಂಟಿ ಅಧಿವೇಶನ ಇದೀಗ. ಕಲಾಪಕ್ಕೆ ಬಹುತೇಕ ಸಚಿವರು ಮತ್ತು ಶಾಸಕರು ಗೈರಾಗಿದ್ದಾರೆ. ಸಚಿವರುಗಳು ಶಾಸಕರುಗಳ ಗೈರಾಗಿರುವುದು ಹೆಸರು ಕೂಗಿ ಹಾಜರಾತಿಯನ್ನು ಪಡೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಸಚಿವರ ಹೆಸರು ಕೂಗಿದಾಗ ಇಲ್ಲ ಅಂತ ಬಿಜೆಪಿಯವರು ಹೇಳಿದ್ದಾರೆ. ಅವರೆಲ್ಲ ಅಲ್ಲಿ ರಾಜಭವನ್ ಚಲೋದಲ್ಲಿ ಇದ್ರು ಅನೇಕರು. ಬಿಜೆಪಿ ಸದಸ್ಯರ ಇಲ್ಲ ಹೇಳಿಕೆಗೆ ಸ್ಪೀಕರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಂತೆ. ಸಚಿವರ ಮಾನ ಕಳೀತಾ ಇದ್ದೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತ ಹೆಸರುಗಳನ್ನು ಕೂಗಿದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿಯವರು ಇಲ್ಲ ಅಂತ ಹೇಳಿದ್ದಾರೆ. ಸಚಿವರ ಮಾನ ಕಳೀತಾ ಇದ್ದೀವಿ ಅಂತ. ಮನ್ರೇಗಾ ಬೆಂಬಲಿಸಿ DBG ರಾಮ್ಜಿಯನ್ನ ವಿರೋಧಿಸಿ ನಡೀತಾ ಇರುವಂತಹ ಜಂಟಿ ಅಧಿವೇಶನ ಇದು. ಹಾಜರಿ KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡ್ರಾವ್. ಅದನ್ನ ಕಾಣ್ತದೆ, ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಕಾಣ್ತದೆ, ಯಾರು ಇದ್ದಾರೆ ಇಲ್ಲ ಅಂತೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದಾ ಇಲ್ಲಿ ಬಂದಾಗ ಅವ್ರು ಹೌದು ಅನ್ನಲ್ವಾ? ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಮರ್ಯಾದೆ ಹೋಗ್ಲಿ ಅವರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ. ಸರ್, ಇದೊಂದು ಇಲ್ಲಗಳ ಸರ್ಕಾರ ಇದು. ಇದರಲ್ಲ, ಈಗ ಇದರಲ್ಲಿ ಏನೇನು ಇಲ್ಲ, ಯಾವ HK ಪಾಟೀಲ್ ಇದರಲ್ಲ, ನಮ್ಮ ಸಚಿವರು ಇದರಲ್ಲ. ಹಾಜರಿ KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡ್ರಾವ್. ಅದನ್ನ ಕಾಣ್ತದೆ, ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಕಾಣ್ತದೆ, ಯಾರು ಇದ್ದಾರೆ ಇಲ್ಲ ಅಂತೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದಾ ಇಲ್ಲಿ ಬಂದಾಗ ಅವ್ರು ಹೌದು ಅನ್ನಲ್ವಾ? ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಮರ್ಯಾದೆ ಹೋಗ್ಲಿ ಅವರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ,
ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ MC ಸುಧಾಕರ್